ಎಲ್ರಿಗೂ ನಮಸ್ಕಾರ. ಟಾಪರ್ ಐಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಬೇಟಿ ಬಚಾವೋ ಆ್ಯಂಡ್ ಬೇಟಿ ಪಡಾವೋ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಗೌರ್ಮೆಂಟು ಅರೌಂಡ್ 80% ಫಂಡನ್ನು ಬೇಟಿ ಬಚಾವೋ ಮತ್ತು ಬೇಟಿ ಪಡಾವೋ ಸ್ಕೀಮ್ನ ಕ್ಯಾಂಪೇನ್ ಮಾಡೋದಕ್ಕೆ ಯೂಸ್ ಮಾಡಿದೆ, ಎಸ್ಪೆಷಲಿ ಮೀಡಿಯಾ ಕ್ಯಾಂಪೇನ್ ಮಾಡೋದಕ್ಕೆ. ಸೊ ಪಾರ್ಲಿಮೆಂಟ್ರಿ ಕಮಿಟಿ ಆನ್ ಎಂಪವರ್ಮೆಂಟ್ ಆಫ್ ವುಮೆನ್ನು ಇದನ್ನು ಐಡೆಂಟಿಫೈ ಮಾಡಿ ರಿಪೋರ್ಟ್ ಮಾಡಿದೆ. ಈ ಒಂದು ರಿಪೋರ್ಟನ್ನು ಲೋಕಸಭಾದಲ್ಲಿ ಸಬ್ಮಿಟ್ ಮಾಡಿದೆ. ಸೊ ಗೌರ್ಮೆಂಟು 80% ಆಫ್ ದ ಫಂಡನ್ನು ಕ್ಯಾಂಪೇನಿಗೋಸ್ಕರನೇ ಸ್ಪೆಂಡ್ ಮಾಡಿದ್ರು ಕೂಡ ಇದು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಲಾಂಚ್ ಮಾಡಿದ್ದು ಅಂದರೆ 2015 ಲಾಂಚ್ ಮಾಡಿದ್ದು ಜಾನಲ್ಲಿ. ಇದ್ರದ್ದು ಏಮ್ ಏನು ಅಂದರೆ ಸೆಕ್ಸ್ ಸೆಲೆಕ್ಷನ್ ಅಬಾರ್ಷನನ್ನು ಅವಾಯ್ಡ್ ಮಾಡಬೇಕು, ಆ ಒಂದು ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಸ್ಕೀಮನ್ನು ತಂದಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಚೈಲ್ಡ್ ಸೆಕ್ಸ್ ರೇಷಿಯೋನ ರೆಡ್ಯೂಸ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ ಆಗಿರುತ್ತೆ. ಸೊ 2011 1000 ಬಾಯ್ಸಿಗೆ 918 ಗರ್ಲ್ಸ್ ಇದ್ದರು. ಸೊ ಇದನ್ನು ಅವಾಯ್ಡ್ ಮಾಡಬೇಕು, ಸೊ ಈಕ್ವಾಲಿಟಿನ ತರಬೇಕು, ಸೆಕ್ಸ್ ಸೆಲೆಕ್ಟಿವ್ ಅಬೋರ್ಷನನ್ನು ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಕೀಮನ್ನು ತಂದಿದ್ರು. ಈ ಒಂದು ಕಮಿಟಿ ಏನಂತ ಹೇಳ್ತಿದೆ ಅಂದರೆ, ಈವನ್ ಅಡ್ವರ್ಟೈಸ್ ಮೇಲೇ ತುಂಬ ಜಾಸ್ತಿ ಸ್ಪೆಂಡ್ ಮಾಡಿದ್ದಾರೆ. 80% ಆಫ್ ದ ಫಂಡ್ನ ಅಡ್ವರ್ಟೈಸ್ಮೆಂಟಿಗೋಸ್ಕರನೇ ಫಂಡ್ ಮಾಡಿದ್ದಾರೆ, ಅಂದರೆ ಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಸ್ಕೀಮನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ, ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೂ ಬದಲು 80% ಆಫ್ ದ ಫಂಡನ್ನು ಅಡ್ವರ್ಟೈಸ್ಮೆಂಟಿಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಕಮಿಟಿ ಹೇಳ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಶೆಡ್ಯೂಲ್ ಬ್ಯಾಂಕ್ ರಿಲೇಟೆಡ್ ಆಗಿ ಇದೆ. ಶೆಡ್ಯೂಲ್ ಬ್ಯಾಂಕ್ ಅಂತ ಡಿಕ್ಲೇರ್ ಮಾಡಬೇಕಂದ್ರೆ 2 ಕಂಡೀಷನನ್ನು ಸ್ಯಾಟಿಸ್ಫೈ ಆಗಬೇಕು. ಯಾರು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಅಂದರೆ RBI ಆ್ಯಕ್ಟ್ ಪ್ರಕಾರ, RBI ಆ್ಯಕ್ಟ್ 1934 ಪ್ರಕಾರ 2 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆ ಒಂದು ಬ್ಯಾಂಕನ್ನು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಿನಿಮಮ್ ಪೇಯ್ಡ್ ಅಪ್ ಕ್ಯಾಪಿಟಲು 25 ಲ್ಯಾಕ್ ಇರಬೇಕು, ಮತ್ತು ಬ್ಯಾಂಕ್ ಅಫೇರ್ಸ್ ಏನು ನಡೀತಿರುತ್ತಲ್ಲ ಅದು ಡೆಪಾಸಿಟರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಅಂತಲೇ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಡೆಪಾಸಿಟರ್ನ ಅಟ್ರ್ಯಾಕ್ಟ್ ಮಾಡೋದಿರ್ಬೋದು, ಇದೆಲ್ಲ ಸಸ್ಟೈನಬಲ್ ಮ್ಯಾನರ್ ಅಲ್ಲ. ಸೊ ಹಾಗಾಗಿ ಆ ಒಂದು ಮ್ಯಾನರು ಇರಬಾರ್ದು. ಯೂಶ್ವಲಿ ಇದನ್ನು ಯಾವ ರೀತಿ ಚೆಕ್ ಮಾಡುತ್ತೆ ಅಂದರೆ RBI ಪ್ರತಿ ವರ್ಷ, ಅಂದರೆ 1 ವರ್ಷ ಆದಮೇಲೆ ಏನು ಮಾಡುತ್ತೆ, ಬ್ಯಾಂಕ್ ಬಿಸ್ನೆಸ್ನ ಚೆಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಸ್ಟೇಟಸ್ ಏನಾದರೂ ಗುಡ್ ಇತ್ತು ಅಂತ ಅಂದರೆ ಆವಾಗ ಆ ಒಂದು ಬ್ಯಾಂಕನ್ನು RBI ಆ್ಯಕ್ಟ್ 2nd ಶೆಡ್ಯೂಲಿಗೆ ಆ್ಯಡ್ ಮಾಡುತ್ತೆ. ಸೊ 2nd ಶೆಡ್ಯೂಲಿಗೆ ಆ್ಯಡ್ ಮಾಡಿದೆ ಅಂದರೆ ಆವಾಗ ಅದನ್ನು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದು. ಸೊ ಶೆಡ್ಯೂಲ್ ಬ್ಯಾಂಕ್ ಆದರೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ಸೊ RBI ವಿಂಡೋ ಆಪ್ರೇಷನ್ ಏನು ನಡೀತಿರುತ್ತಲ್ಲ ಅದಕ್ಕೆ ಆಕ್ಸೆಸ್ ಸಿಗುತ್ತೆ. ಅಂದರೆ ಈಗ LAF ಇರ್ಬೋದು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, MSF ಈ ಥರದ್ದೆಲ್ಲ ಆಪ್ರೇಷನ್ನಿಗೆ ಹಲೋ ಇರುತ್ತೆ ಈ ಒಂದು ಶೆಡ್ಯೂಲ್ ಬ್ಯಾಂಕ್ಸಿಗೆ. ಮತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮತ್ತು ಪ್ರೈವೇಟ್ ಸೆಕ್ಟರ್ ಕಂಪನೀಸು ಕೂಡ ಈ ಒಂದು ಬ್ಯಾಂಕ್ ಅಕೌಂಟನ್ನು ಇದರಲ್ಲಿ ಓಪನ್ ಮಾಡ್ಬೋದು, ಮತ್ತು ಎಂಪ್ಲಾಯಿ ಸ್ಯಾಲ್ರೀಸ್ ಅಕೌಂಟು ಕೂಡ ಇದರಲ್ಲಿ ಓಪನ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಆಪ್ಷನ್ ಕೂಡ ಸಿಗುತ್ತೆ. ಮತ್ತು ಥರ್ಡ್ ಒನ್ ಏನಾಯಿತು, ಬ್ಯಾಂಕ್ ಗೌರ್ಮೆಂಟ್ ಫೈನಾನ್ಷಿಯಲ್ ಪಾರ್ಟ್ನರ್ ಆಗೋದಕ್ಕೆ ಎಲಿಜಿಬಿಲಿಟಿನ ಪಡ್ಕೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ಕ್ಲೂಷನ್ ಸ್ಕೀಮ್ ಅಂಡರಲ್ಲಿ ಈಗ PM ಜನ್ಧನ್ ಸ್ಕೀಮನ್ನು ತೊಗೊಂಡು ಬಂದ್ರಲ್ಲ, ಸೊ ಆವಾಗ ಬ್ಯಾಂಕ್ ಅಕೌಂಟ್ಸನ್ನು ಈ ಥರ ಬ್ಯಾಂಕ್ ಯಾವ ಶೆಡ್ಯೂಲ್ ಬ್ಯಾಂಕ್ಸ್ ಇರುತ್ತೆ ಅದರಲ್ಲೆಲ್ಲ ಓಪನ್ ಮಾಡೋವಂಥ ಅವಕಾಶವನ್ನು ಪಡ್ಕೊಳ್ಬೋದು. ಈ ರೀತಿ ಗೌರ್ಮೆಂಟ್ ಜೊತೆ ಟೈಅಪ್ ಮಾಡ್ಕೊಳ್ಬೇಕಂದ್ರೆ ಅದು ಶೆಡ್ಯೂಲ್ ಬ್ಯಾಂಕ್ ಆಗಿರಬೇಕು. ಮತ್ತು ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಆವಾಗ ಅದು ಕೂಡ ಶೆಡ್ಯೂಲ್ ಬ್ಯಾಂಕೇ ಆಗಿರಬೇಕು. ಮತ್ತು RBI ವಿಂಡೋ ಆಪರೇಷನಲ್ಲಿ ಇನ್ವಾಲ್ವ್ ಆಗಬೇಕಂದ್ರೆ ಅದು ಕೂಡ ಶೆಡ್ಯೂಲ್ ಬ್ಯಾಂಕ್ ಆಗಿರಬೇಕಂತ ಹೇಳ್ತಿದ್ದಾರೆ. ಮತ್ತು ಫಿನೋ ಪೇಮೆಂಟ್ ಬ್ಯಾಂಕ್ ಅಂದರೆ ಫೈನಾನ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು ಅಥವಾ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಕೂಡ ಈ ಒಂದು 2nd ಶೆಡ್ಯೂಲಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ 2021 ಡಿಸೆಂಬರಲ್ಲಿ ಪೇಟಿಎಮ್ ಪೇಮೆಂಟ್ ಬ್ಯಾಂಕಿಗೆ ಈ ಒಂದು ಶೆಡ್ಯೂಲ್ ಬ್ಯಾಂಕ್ ಅನ್ನೋ ಒಂದು ಸ್ಟೇಟಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಲೀಗಲ್ ಗ್ಯಾರಂಟಿ ಫಾರ್ MSP. ಸೊ ನಮಗೆ ಗೊತ್ತಿದೆ MSPಗೆ ಲೀಗಲ್ ಗ್ಯಾರಂಟಿ ಕೊಡಿ ಅಂತ ಹೇಳಿ ಫಾರ್ಮರ್ಸು ಸ್ಟ್ರೈಕ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಇದಕ್ಕೆ ಲೀಗಲ್ ಗ್ಯಾರಂಟಿ ಕೊಡೋದಕ್ಕೋಸ್ಕರ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಪ್ರೆಸೆಂಟ್ ಮಾಡಲಾಗಿದೆ. ಸೊ ಫಾರ್ಮರ್ಸ್ ರೈಟ್ಸ್ ಟು ಗ್ಯಾರಂಟಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಿಯಲೈಸೇಷನ್ ಆಫ್ ಅಗ್ರಿ ಪ್ರೊಡ್ಯೂಸ್ ಬಿಲ್ 2021.
ಸೊ ಈ ಒಂದು ಬಿಲ್ ಪ್ರಕಾರ ಲೀಗಲ್ ಗ್ಯಾರಂಟಿನ ಕೊಡಬೇಕಂತ, ಅಂದರೆ 50% ಅಶ್ಯೂರ್ಡ್ ರಿಟರ್ನ್ ಏನು ಕೊಡ್ತಿದ್ದಾರಲ್ವ ಫಾರ್ಮರ್ಸ್ಗೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನು 100 ರುಪೀಸ್ ಆಗಿರುತ್ತೆ ಅಂದರೆ ಅವರಿಗೆ MSP ಎಷ್ಟು ಫಿಕ್ಸ್ ಮಾಡ್ತಾರೆ ಅಂದರೆ 150 ರುಪೀಸ್ ಫಿಕ್ಸ್ ಮಾಡ್ತಾರೆ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು 100 ರುಪೀಸ್ ಆಗಿದೆ ಮತ್ತು 50% ಅವರಿಗೆ ಪ್ರಾಫಿಟ್ ಆಗಲಿ ಅಂತ ಹೇಳಿ. ಸೊ ಈ ರೀತಿಯಾದಂಥ MSPನ ಕೊಡೋದಕ್ಕೋಸ್ಕರ ಲೀಗಲ್ ಗ್ಯಾರಂಟಿ ಕೊಡಬೇಕಂತ ಹೇಳಿ ಫಾರ್ಮರ್ಸು ಸ್ಟ್ರೈಕ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಇದು ಪಾಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಇನ್ನು ನೋಡಬೇಕಾಗಿದೆ. ಸೊ ಇಫ್ ಇನ್ ಕೇಸ್ ಮತ್ತೆ ₹1,00,000 crore ಫಂಡನ್ನು ಇಫ್ ಇನ್ ಕೇಸ್ ಏನಾದರೂ ಬಿಲೋ MSPಗೆ ಸೆಲ್ ಆಗೋದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಅವಾಗ 1,00,000 crore ಫಂಡ್ ಕಾಂಪನ್ಸೇಷನನ್ನು ಕೊಡಬೇಕಾಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸನ್ನು ತಿಳ್ಕೊಳ್ಬೇಕಲ್ವಾ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಅಂದರೆ ಏನು? ಸೊ ಯಾವುದೇ ಮೆಂಬರ್ ಆಗಿರ್ಬೋದು, ಐದರ್ ಹೌಸ್ ಅಂದರೆ ಲೋಕಸಭಾನೂ ಆಗಿರ್ಬೋದು, ರಾಜ್ಯಸಭಾನೂ ಆಗಿರ್ಬೋದು, ಸ್ಟೇಟ್ಸಲ್ಲಿ ಸ್ಟೇಟ್ ಲೆಜಿಸ್ಲೇಚರು ಆಗಿರ್ಬೋದು, ಸ್ಟೇಟ್ ಅಸೆಂಬ್ಲಿನೂ ಆಗಿರ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲು ಆಗಿರ್ಬೋದು. ಮತ್ತು ಇವರು ಏನಾದರೂ ಪ್ರೈವೇಟ್ ಮೆಂಬರ್ಸು, ಈಗ MPs ಮತ್ತು MLAs ಇರ್ತಾರಲ್ಲ, ಅವರು ಬಿಲ್ಲನ್ನು ಸಬ್ಮಿಟ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಸಬ್ಮಿಟ್ ಮಾಡಿರೋಂಥ ಪ್ರೈವೇಟ್ ಮೆಂಬರ್ಸ್ ಅಂದರೆ ಮಿನಿಸ್ಟರ್ ಬಿಟ್ಟು ಬೇರೆ ಇನ್ನು ಯಾರ್ಯಾರು ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಇರ್ತಾರಲ್ವ ಅವರು ಸಬ್ಮಿಟ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಮಿನಿಸ್ಟರ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಗೌರ್ಮೆಂಟ್ ಬಿಲ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಈ ರೀತಿಯಾಗಿ ಸಬ್ಮಿಟ್ ಮಾಡಿರೋಂಥ ಪ್ರೈವೇಟ್ ಮೆಂಬರ್ ಬಿಲ್ಸಲ್ಲಿ ಕೆಲವೊಂದು ಬಿಲ್ಸ್ ಮಾತ್ರ ಪಾರ್ಲಿಮೆಂಟಲ್ಲಿ ಕ್ಲಿಯರ್ ಆಗಿರೋದು. ಸೊ ಆ ರೀತಿಯ ಈಗ ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಅಡ್ಮಿಟ್ ಮಾಡ್ಕೋಬೇಕೋ ಬೇಡೋ ಅಂತ ಯಾರು ಡಿಸೈಡ್ ಮಾಡ್ತಾರೆ? ಈ ರಾಜ್ಯಸಭಾದಲ್ಲಾದರೆ ಚೇರ್ಮನ್ ಡಿಸೈಡ್ ಮಾಡ್ತಾರೆ, ಲೋಕಸಭಾದಲ್ಲಾದರೆ ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಸೊ ಈ ರೀತಿಯಾದಂಥ ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಓನ್ಲಿ ಫ್ರೈಡೇಸ್ ಮಾತ್ರ ತಗೊಳ್ತಾರೆ, ಬೇರೆ ದಿನ ಇದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021. ಸೊ ಈ ಒಂದು ರೂಲ್ಸ್ ಪ್ರಕಾರ ಡಿಜಿಟಲ್ ಮೀಡಿಯಾ ಕಂಪನೀಸು ತುಂಬ ಅನ್ಹ್ಯಾಪಿ ಆಗಿದೆ ಬಿಕಾಸ್ ಆಫ್ ಸ್ಟ್ರಿಕ್ಟ್ ರೂಲ್ಸ್. ಸೊ ಈ ಒಂದು ಆ್ಯಕ್ಟ್ ಮೂಲಕ ತುಂಬ ಸ್ಟ್ರಿಕ್ಟ್ ರೂಲ್ಸನ್ನು ತೊಗೊಂಡು ಬಂದಿರೋದ್ರಿಂದ ಇದು ಡಿಜಿಟಲ್ ಮೀಡಿಯಾ ಕಂಪನೀಸ್ಗೆ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ. ಸೊ ಇವ್ರು ಏನು ಮಾಡಿದ್ದಾರೆ, ಮದ್ರಾಸ್ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ. ಸೊ ಮದ್ರಾಸ್ ಹೈಕೋರ್ಟ್ ಏನಂತ ತೀರ್ಪನ್ನು ಕೊಟ್ಟಿದೆ ಅಂದರೆ ಇದು ಆರ್ಟಿಕಲ್ 14 ಮತ್ತು 19(1)A and 1Gನ ವೈಲೇಟ್ ಮಾಡ್ತಿದೆ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಹೇಳ್ತಿದೆ. ಆರ್ಟಿಕಲ್ 19(1)A ಏನಂತ ಹೇಳ್ತಿದೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, 1G ಅಂದರೆ ರೈಟ್ ಟು ಪ್ರೊಫೆಷನ್. ಸೊ ಯಾವುದೇ ಒಂದು ಕಂಪನಿಗಾದರೂ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನ್ ಇರುತ್ತೆ, ಇದು ಫಂಡಮೆಂಟಲ್ ರೈಟು, ಮತ್ತು ರೈಟ್ ಟು ಪ್ರೊಫೆಷನ್ ಇರುತ್ತೆ. ಸೊ ಅವ್ರಿಗೆ ಇಷ್ಟ ಇರುವಂಥ ಜಾಬನ್ನು ಮಾಡೋ ಅಂಥ ಅವಕಾಶ ಇರುತ್ತೆ. ಬಟ್ ಈ ಒಂದು ರೂಲ್ಸು ಅದಕ್ಕೆ ಅಗೇನ್ಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈವನ್ ಮದ್ರಾಸ್ ಹೈಕೋರ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಏನಂತ ಹೇಳ್ತಿದೆ ಅಂದರೆ, ಸೊ ಡಿಜಿಟಲ್ ಮೀಡಿಯಾ ಕಂಪನೀಸ್ ಮೇಲೆ ಕೋರ್ಸಿವ್ ಆ್ಯಕ್ಷನನ್ನು ತಗೊಳ್ಳೋದಕ್ಕೂ ಮುಂಚೆ ಹೈಕೋರ್ಟ್ ಪರ್ಮಿಷನನ್ನು ತಗೊಳ್ಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ. ಇದೇ ರೀತಿ ಕೇರಳ ಹೈಕೋರ್ಟ್ ಮತ್ತು ಬಾಂಬೆ ಹೈಕೋರ್ಟು ಕೂಡ ಆರ್ಡರನ್ನು ಮಾಡಿದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ NJAC ಅಂದರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಆ್ಯಕ್ಟ್ 2014. ಸೊ ಇದು 2014 ಒಂದ್ಸಲಿ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಅವಾಗ ಏನು ಮಾಡಿದರು, ಏನಕ್ಕೋಸ್ಕರ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ್ಯಂಡ್ ಅದರ್ ಜಡ್ಜಸ್ ಆಫ್ ಹೈಕೋರ್ಟನ್ನು ಟ್ರಾನ್ಸ್ಫರ್ ಮಾಡೋದ್ರ ರಿಲೇಟೆಡ್ ಆಗಿ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ತಗೊಂಡು ಬಂದಿದ್ರು. 2015 ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಇದನ್ನು ಸ್ಟ್ರಕ್ ಡೌನ್ ಮಾಡಿತ್ತು ಬಿಕಾಸ್ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಈ ಒಂದು ಜುಡಿಷಿಯರಿ ರಿಲೇಟೆಡ್ ಆಗಿ ಅಮೆಂಡ್ಮೆಂಟನ್ನು ತರೋದು ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ತಗೊಂಬರೋದು NJACಗೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ಲು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಿಕಾಸ್ ಪ್ರೆಸೆಂಟ್ ಕೊಲೀಜಿಯಮ್ಮೇ ಇದು ಕಂಟಿನ್ಯೂ ಆಗಬೇಕು. ಸೊ ಅಂದರೆ ಜುಡಿಷಿಯರಿನಲ್ಲಿ ಲೆಜಿಸ್ಲೇಚರು ಇನ್ವಾಲ್ವ್ ಆಗೋದ್ರಿಂದ ಜುಡಿಷಿಯಲ್ ಇಂಡಿಪೆಂಡೆನ್ಸು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಅವರು ಸ್ಟಾಪ್ ಮಾಡಿಸಿದ್ರು. 2021 ಮತ್ತೆ ಈ ಒಂದು ಲಾನ ಇಂಟ್ರೊಡ್ಯೂಸ್ ಮಾಡಬೇಕು, ರೀಇಂಟ್ರೊಡ್ಯೂಸ್ ಮಾಡಬೇಕಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಸೊ
ಸೊ ಹಾಗಾಗಿ ಈ ಒಂದು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ನು ಆ್ಯಕ್ಟ್ 2014 ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ದಿಸ್ ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.